ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಇನ್ನು ಕರಾವಳಿ ದೈವಗಳನ್ನ ಅಣಕಿಸಿದಂತ ನಟ ರಣವೀರ್ ಸಿಂಗ್ ಚಾವುಂಡಿ ದೈವವನ್ನ ಹೆಣ್ಣು ದೆವ್ವ ಅಂತ ನಟ ರಣವೀರ್ ಸ್ಟೇಜ್ನಲ್ಲಿ ರಿಷಬ್ ಶೆಟ್ಟಿ ಅವರನ್ನ ಹೊಗಳುವಂತ ಭರದಲ್ಲಿ ಪದಪ್ರಯೋಗ ಮಾಡಿದ್ದಾರೆ. ರಿಷಬ್ ಹೊಗಳುವಂತ ಭರದಲ್ಲಿ ರಣವೀರ್ ಸಿಂಗ್ ಈಗ ವಿವಾದಕ್ಕೆ ಈಡಾಗಿರೋದು. ಗೋವಾ ಫಿಲ್ಮ್ ಫೆಸ್ಟಿವಲ್ IFFI ಈ ಒಂದು ಫೆಸ್ಟಿವಲ್ ನಡೀತಾ ಇತ್ತು. ಬಹಳಷ್ಟು ಗಣ್ಯರು ಬಂದಿದ್ರು. ಸೂಪರ್ ಸ್ಟಾರ್ ರಜನಿಕಾಂತ್ ಬಂದಿದ್ರು, ರಿಷಬ್ ಶೆಟ್ಟಿ ಕೂಡ ಮುಂದೆನೆ ಕೂತಿದ್ರು. ಆಗ ಈ ಕಾಂತಾರದ ಹೊಗಳುವಂತ ಬರದಲ್ಲಿ ಮಾತು ತಪ್ಪಿದ್ದಾರೆ. Gets inside your body, that performance, that one shot. Did you see Kantara, sir? You saw it? What shot that he gave? That one. That one. Anybody here want to see me in Kantara 3? Tell this guy. Tell him. ನೀವು ಕಾಂತಾರ ಚಾಪ್ಟರ್ 1 ಸಿನಿಮಾ ನೋಡಿದ್ರೆ ಕೊನೆಯಲ್ಲಿ ಈ ಚಾವುಂಡಿ ತಾಯಿ ಮೈ ಮೇಲೆ ಬರುವಂತಹ ಒಂದು ದೃಶ್ಯ ಇದೆ. ಅದನ್ನ ರಿಷಬ್ ಅದ್ಭುತವಾಗಿ ನಟಿಸಿದ್ದಾರೆ. ಆದ್ರೆ ಅದನ್ನ ಹೊಗಳುವಂತ ಬರದಲ್ಲಿ ಫಿಮೇಲ್ ಗೋಸ್ಟ್ ಅಂತ ಹೇಳ್ತಾರೆ, ಅವರು ಹೆಣ್ಣು ದೆವ್ವ ಅಂತ ಹೇಳ್ತಾರೆ. ಬಹುಶಃ ರಣವೀರ್ಗೆ ಇದ್ರ ಬಗ್ಗೆ ಅರಿವಿಲ್ಲ. ಅಂದ್ರೆ ಏನು ಮೈ ಮೇಲೆ ಬರೋದು ಏನು, ದೈವ ಅಂದ್ರೆ ಏನು, ದೈವಗಳಿಗೆ ದೈವಾರಾಧಕರಿಗೆ ಮಾಡಿದಂಥ ಅಪಮಾನ ಇದು, ದೈವದ ಸನ್ನಿಧಾನಕ್ಕೆ ಬಂದು ಕ್ಷಮೆ ಯಾಚಿಸಲಿ ಅಂತ ಹೇಳಿದ್ದಾರೆ. ರಿಷಬ್ ಶೆಟ್ಟಿ ಕೂಡ ನಕ್ಕು ಸಹಮತ ವ್ಯಕ್ತಪಡಿಸಿದ್ದಾರೆ. ಇದನ್ನು ಕೂಡ ಜನ ಗಮನಿಸಿದ್ದಾರೆ. ಅವರ ಮೌನವೂ ಕೂಡ ಅನುಮಾನ ಮೂಡಿಸುವ ಆಗಿದೆ. ಅವರ ಮೌನ, ರಿಷಬ್ ಶೆಟ್ಟಿ ಅಲ್ಲೇ ಇದ್ರು, ಅವರು ಕೂಡ ಆಕ್ಟಿಂಗ್ಗೆ ನಗ್ತಾ ಇದ್ರು ಅಂತ ನಮ್ಮ ಪ್ರತಿನಿಧಿ ದೈವಾರಾಧಕರನ್ನ ಮಾತನಾಡಿಸಿದ್ದಾರೆ. ಬನ್ನಿ ನೋಡೋಣ. ಗೋವಾದಲ್ಲಿ ನಡೆದಂತಹ ಅಂತಾರಾಷ್ಟ್ರೀಯ ಸಿನಿಮೋತ್ಸವ ಇದರ ಒಂದು ಸಮಾರೋಪ ಕಾರ್ಯಕ್ರಮದಲ್ಲಿ ರಣವೀರ್ ಸಿಂಗ್ ಒಂದು ದೈವದ ಬಗ್ಗೆ ಅವಹೇಳನಕಾರಿಯಾಗಿ ಅಂದರೆ ಒಂದು ಕಾಮಿಡಿ ರೂಪದಲ್ಲಿ ಹೇಳಿರುವಂಥದ್ದು. ಅಂದರೆ ಕಾಂತಾರ ಸಿನಿಮಾವನ್ನ ಹೊಗಳೋ ಬರದಲ್ಲಿ ರಿಷಬ್ ಶೆಟ್ಟಿಯ ಈ ಒಂದು ಏನು ಅಭಿನಯವನ್ನ ಹೊಗಳೋ ಬರದಲ್ಲಿ ವಿಕಾರವಾಗಿ ಅನುಕರಣೆಯನ್ನು ಮಾಡಿರುವಂಥದ್ದು ಈಗ ತುಳುನಾಡಿನಲ್ಲಿ ಭಾರಿ ವಿರೋಧ ವ್ಯಕ್ತವಾಗ್ತಾ ಇರುವಂಥದ್ದು. ಸದ್ಯಕ್ಕೆ ನಮ್ಮ ಜೊತೆ ಮಾತಾಡೋದಕ್ಕೆ ಈಗ ದೈವಾರಾಧಕರಾದಂತಹ ಕಮಲಾಕ್ಷ ಗಂಧಕಾಡ್ ಅವರು ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ ಸರ್. ಇವಾಗ ಆ ವಿಡಿಯೋ ನೀವು ಕೂಡ ನೋಡಿರ್ಬೋದು. ಸೊ ಏನು ಹೇಳಕ್ ಇಷ್ಟಪಡ್ತೀವಿ? ಬಹುಶಃ ಈ ಮುಂಚೆ ಕೂಡ ತುಳುನಾಡಿನ ದೈವಾರಾಧನೆಯ ಬಗ್ಗೆ ಮತ್ತು ಆಚಾರ ವಿಚಾರಗಳ ಬಗ್ಗೆ, ಕಟ್ಟುಪಾಡುಗಳ ಬಗ್ಗೆ ಯಾವುದು ಅಪಹಾಸ್ಯ ಆಗ್ತಾ ಇದೆಯೋ ಅದರ ಬಗ್ಗೆ ನಾವು ಧ್ವನಿ ಎತ್ತಾ ಬಂದಿದ್ದೇವೆ. ಗೋವಾ, ಮಹಾರಾಷ್ಟ್ರದ ಒಂದು ಗಡಿಯ ಭಾಗದಲ್ಲಿ ಇರುವಂಥ ಒಂದು ಗೋವಾ ರಾಜ್ಯದಲ್ಲಿ ಬಹುಶಃ ರಣವೀರ್ ಸಿಂಗ್ ಎನ್ನುವಂಥ ಒಂದು ವ್ಯಕ್ತಿ ಬಹುಶಃ ತುಳುನಾಡಿನ ಒಂದು ಅಲಿಯ ಅಂತ ಕಾಣ್ತದೆ ನಮಗೆ. ಬಹುಶಃ ಈ ಬಗ್ಗೆ ನಾವು ಇವರ ಬಗ್ಗೆ ತಿಳ್ಕೊಳ್ಳುವಾಗ ನಮ್ಮ ಆಸ್ತಿಗೆ, ನಮ್ಮ ಸಂಸ್ಕೃತಿಗೆ, ನಮ್ಮ ಆಚಾರ ವಿಚಾರಗಳಿಗೆ, ನಮ್ಮ ಕೊಟ್ಟ ಪದ್ಧತಿಗೆ ಏನಾದರೂ ಚ್ಯುತಿ ಬಂದರೆ, ಪೆಟ್ಟು ಬಿದ್ದರೆ ನಾವು ಖಂಡಿತವಾಗಲಿ ತುಳುನಾಡಿನ ಎಲ್ಲರೂ ಬಹುಶಃ ಈ ಮುಂಚೆ ಕೂಡ ನಾವು ಮಾತಾಡಿದ್ದೇವೆ. ಅದನ್ನು ಜಾಗೃತಿ ಮಾಡುವಂಥ ಕೆಲಸವನ್ನು ನಾವು ಮಾಡ್ತಾ ಬಂದಿದ್ದೇವೆ. ಬಹುಶಃ ಮೊನ್ನೆ ನಡೆದಂತಹ ಆ ಫೆಸ್ಟಿವಲ್ ಕಾರ್ಯಕ್ರಮದಲ್ಲಿ, ಉತ್ಸವ ಕಾರ್ಯಕ್ರಮದಲ್ಲಿ ನಡೆದಂಥ ಒಂದು ಕಾರ್ಯಕ್ರಮ ರಣವೀರ್ ಸಿಂಗ್ ಬಹುಶಃ ಕಾಂತಾರದಲ್ಲಿ ಬಂದಿರುವಂಥ ಒಂದು ಸನ್ನಿವೇಶವನ್ನು ಇಟ್ಕೊಂಡು ಅದನ್ನು ಒಂದು ಅಪಹಾಸ್ಯ ಮಾಡುವಂಥ ಒಂದು ಗೋಷ್ಠಿ ಎನ್ನುವಂಥ ಒಂದು ಶಬ್ದವನ್ನು ಉಪಯೋಗಿಸಿ, ಅದೊಂದು ಪ್ರೇತ ಎನ್ನುವಂಥ ಒಂದು ಶಬ್ದವನ್ನು ಉಪಯೋಗಿಸುವಂಥ ಸನ್ನಿವೇಶವನ್ನು ನಾವು ಮಾಧ್ಯಮದ ಮೂಲಕ, ಒಂದು ವಾಟ್ಸಪ್ನ ಮೂಲಕ ನಾವು ನೋಡಿಕೊಂಡಿದ್ದೇವೆ. ಇದು ಬಹುಶಃ ನಮ್ಮ ಇಡೀ ತುಳುನಾಡಿನ ದೈವಾರಾಧಕರೇ, ಶಾಕಿರಿ ವರ್ಗದ ಒಂದು ಖಂಡನೀಯ ವಿಷಯ ಅಂತ ಹೇಳುವುದು. ಈ ಬಗ್ಗೆ ಇಂಥ ವಾಕ್ಯಗಳನ್ನು ಕೊಟ್ಟರೆ ಬಾಕಿ ಜನಾಂಗದವರಿಗೆ ಅಥವಾ ಬಾಕಿ ರಾಜ್ಯದವರಿಗೆ, ಬಾಕಿ ದೇಶದವರಿಗೆ ಇದನ್ನೇ ಇಟ್ಕೊಂಡು ಒಂದು ನಮ್ಮ ದೈವಾರಾಧನೆಯನ್ನು ಅದಕ್ಕೆ ಒಂದು ಗೋಷ್ಠ ಅಥವಾ ಒಂದು ಪ್ರೇತ ಎನ್ನುವಂಥ ಒಂದು ಶಬ್ದವನ್ನು ಉಪಯೋಗಿಸಿ ನಮ್ಮ ದೈವಾರಾಧನೆ ಒಂದು ಅಪಚಾರ ಮಾಡಿದ ಹಾಗೆ ಆಗ್ತದೆ. ಸೊ ಅದನ್ನ ಮಾಡುವಂಥ ಸಂದರ್ಭದಲ್ಲಿ ಈಗ ಇದ್ರ ಬಗ್ಗೆ ಎಲ್ಲ ತಿಳುವಳಿಕೆ ಇರುವಂತಹ ರಿಷಬ್ ಶೆಟ್ಟಿ ಅವರು ಕೂಡ ಅಲ್ಲೇ ಇದ್ದಿದ್ದಂಥದ್ದು. ಅವರು ಕೂಡ ನಗಾಡ್ತಾ ಸುಮ್ಮನಾಗ್ತಾರೆ. ಇದ್ರ ಬಗ್ಗೆ ಏನು ಹೇಳಿ? ಬಹುಶಃ ಕಾಂತಾರ ಎನ್ನುವಂಥ ಸಿನಿಮಾವನ್ನು ಮಾಡುವಾಗ ನಾವು ಅಷ್ಟು ಶ್ರದ್ಧೆಯಲ್ಲಿದ್ದೇವೆ, ನಾವು ಅಷ್ಟು ಭಕ್ತಿಯಲ್ಲಿದ್ದೇವೆ, ನಾವು ಅನುಷ್ಠಾನದಲ್ಲಿದ್ದೇವೆ ಎನ್ನುವಂಥ ಅಷ್ಟು ಮಾಧ್ಯಮದಲ್ಲಿ ನಾವು ನೋಡ್ತಾ ಇದ್ದೇವೆ. ಬಹುಶಃ ನಮ್ಮ ದೈವಾರಾಧನೆಯ ಬಗ್ಗೆ ಅಥವಾ ನಮ್ಮ ಆಚಾರ ವಿಚಾರ ಕಟ್ಟುಪಾಡುಗಳ ಬಗ್ಗೆ ಅದನ್ನು ಶಬ್ದವನ್ನು ಉಪಯೋಗಿಸುವಾಗ ಅದನ್ನು ಅನುಕರಣೆ ಮಾಡುವಂಥ ಸಂದರ್ಭದಲ್ಲಿ ಬಹುಶಃ ಈ ಟ್ರೆಂಡನ್ನು ಯಾರು ಎಷ್ಟು ಆಚಾರದಲ್ಲಿ ಇದ್ದಾರೋ ಮತ್ತೆ ಎಷ್ಟು ಅದನ್ನು ಅನುಕರಣೆ ಅಥವಾ ಎಷ್ಟು ಅನುಷ್ಠಾನಕ್ಕೆ ತಗೊಂಡಿದ್ದಾರೆ ಅಂತ ನಾನು ಕೇಳುವುದಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತಹ ವ್ಯಕ್ತಿಗಳೇ ಅದರ ಮುಂದೆ ಕುತ್ಕೊಂಡಿದ್ದಾರೆ. ರಿಷಬ್ ಶೆಟ್ಟಿ ಅಲ್ಲಿ ಮುಂದೆ ಕಾಣ್ತಾ ಇದ್ದಾರೆ ನಮಗೆ ನೋಡುವಾಗ ಆ ಮಾಧ್ಯಮಗಳಲ್ಲಿ. ಬಹುಶಃ ಇವರಿಗೆ ಅವರನ್ನು ಕರೆದು ಮಾಧ್ಯಮಗಳ ಮುಂದೆ ಅಲ್ಲದಿದ್ದರೂ ಕೂಡ ಇವರಿಗೆ ಒಂದು ತಿಳಿ ಹೇಳುವಂಥ ಒಂದು ಸನ್ನಿವೇಶ ಅದರಲ್ಲಿ ಕಾಣ್ತಾ ಇದೆ. ಆದ್ದರಿಂದ ನಾವು ಯಾವುದೇ ಇರಲಿ,
ನಮ್ಮ ದೈವಾರಾಧನೆಗೆ ನಾವು ಅಲ್ಲಿ ಅಪಚಾರ ಆಗಿದೆ, ಅದರ ಬಗ್ಗೆ ಒಂದು ನಿಂದನೀಯ ಒಂದು ವಾಕ್ಯವನ್ನು ಆಡಿದ್ದಾರೆ. ಬಹುಶಃ ಈ ವ್ಯಕ್ತಿ ಪ್ರಚಾರಕ್ಕೆ ಬೇಕಾಗಿ ಒಂದು ಮಾಧ್ಯಮವನ್ನು ಅಥವಾ ಸನ್ನಿವೇಶವನ್ನು ಉಪಯೋಗಿಸಿದ್ದಾರಾ ಅಂತ ನನ್ನದೊಂದು ಅನಿಸಿಕೆ. ಆದ್ದರಿಂದ ಇದರ ಬಗ್ಗೆ ದೈವಾರಾಧನೆಯ ಬಗ್ಗೆ ವಿಚಾರವೇ ಗೊತ್ತಿಲ್ಲದೆ ಅದನ್ನು ಆ ರೀತಿ ಅನುಕರಣೆ ಮಾಡುವುದು, ಆ ರೀತಿ ಒಂದು ನಿಂದನೆಯ ವಾಕ್ಯ ಆಡುವುದು ಅದು ಖಂಡನೀಯವಂತೆ ಹೇಳುವುದು. ನಾನು ಹೇಳುವುದಂದರೆ ಇದು ಒಂದು ಇಡೀ ಜಗತ್ತೇ ಸೇರುವಂಥ ಒಂದು ವಿಶೇಷವಾದಂಥ ಚಲನಚಿತ್ರ ಉತ್ಸವದ ಮಾಧ್ಯಮ. ಆ ಮಾಧ್ಯಮಗಳಲ್ಲಿ ಬೇರೆ ಮಾಧ್ಯಮಗಳಿಲ್ಲ ನಮಗೆ. ಅದೇ ಮಾಧ್ಯಮಗಳಲ್ಲಿ ಅಷ್ಟು ಜನರನ್ನು ಒಟ್ಟು ಸೇರಿಸಿ ಅವರ ಅಂತ ರೀತಿಯಲ್ಲಿ ಕ್ಷಮೆಯನ್ನು ಯಾಚಿಸಬೇಕು. ನಮ್ಮ ಕ್ಷೇತ್ರದಾದಂತಹ ಸಾವಿರ ಸೀಮೆಯ ಒಡೆಯ ಅಂತ ಹೇಳುವುದು ನಮ್ಮ ಎಲ್ಲರಿಗೂ. ಆದ್ದರಿಂದ ಮಂಜುನಾಥ ಸ್ವಾಮಿ ಸಾನ್ನಿಧ್ಯ ಇರ್ಬೋದು, ಯಾವುದೇ ಒಂದು ದೈವ ಕ್ಷೇತ್ರಗಳಿರ್ಬೋದು. ಆದ್ದರಿಂದ ತುಳುನಾಡಿನ ಆರಾಧಕರಲ್ಲಿ ತುಂಬ ಬೇಸರ ಆಗಿದೆ. ಆರಾಧಕರಲ್ಲೂ ಮತ್ತು ತುಳುನಾಡಿನ ದೈವಗಳ ಸಾನ್ನಿಧ್ಯಗಳು ಕೂಡ ಅವರು ಶರಣಾಗತಿಯಾಗಿ ಅವರು ಕ್ಷಮೆಯನ್ನು ಯಾಚಿಸಬೇಕು. ಸೊ ಇದಿಷ್ಟು ದೈವಾರಾಧಕರಂತ ಕಮಲಾಕ್ಷ ಗಂಧಕಾಡ್ ಹೇಳ್ತಾ ಇರುವಂಥದ್ದು. ಕ್ಯಾಮರಾಮ್ಯಾನ್ ವಿಲ್ಫ್ರೆಡ್ ಜೊತೆ ಪೃಥ್ವಿರಾಜ್ ಬೊಮ್ಮನಾಕೆರೆ, TV9 ಮಂಗಳೂರು. MDH ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ಕ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.